ತಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ 9 ಕಡೆ ನಾವು ಗುಲ್ಬರ್ಗಾ ಯೂನಿವರ್ಸಿಟಿ ಕ್ಯಾಂಪಸ್ಸಲ್ಲಿ 4ನೇ ತಾರೀಕು ಬೆಳಗ್ಗೆ 8 ಗಂಟೆಯಿಂದ ಮತ ಎಣಿಕೆದು ಇದು ಕೆಲಸ ಸ್ಟಾರ್ಟ್ ಆಗುತ್ತೆ. ನಮ್ಮದು ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಒಂದೊಂದು ಕಡೆ ಒಂದೊಂದು ಅಸೆಂಬ್ಲಿ ಸೆಗ್ಮೆಂಟ್ ಇರುತ್ತೆ. ಹಾಗಾಗಿ 1 by 1 ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಮ್ಯಾಥಮೆಟಿಕ್ಸ್ ಡಿಪಾರ್ಟ್ಮೆಂಟ್ ಭಾಸ್ಕರ್ ಹಾಲಲ್ಲಿ ಅಸೆಂಬ್ಲಿ ಸೆಗ್ಮೆಂಟ್ 34 ಅಫ್ಜಲ್ಪುರ್ದು ಕೌಂಟಿಂಗ್ ಪ್ರಕ್ರಿಯೆ ಆಗುತ್ತೆ. ಎಕ್ಸಾಮಿನೇಷನ್ ಸೆಂಟರ್ ಸೆಲ್ಯುಲಾರ್ ಹಾಲಲ್ಲಿ ಜೇವರ್ಗಿ 35 ಅಸೆಂಬ್ಲಿ ಸೆಗ್ಮೆಂಟ್ದು ಕೌಂಟಿಂಗ್ ನಡೆಯುತ್ತೆ. ಇಂಡೋರ್ ಸ್ಟೇಡಿಯಂ ರೈಟ್ ಸೈಡಲ್ಲಿ ಗುರ್ಮಿಟ್ಕಲ್ದು, ಎಕ್ಸಾಮಿನೇಷನ್ ಸೆಂಟರಲ್ಲಿ ಚಿತ್ತಾಪುರ್, ಕನ್ನಡ ಡಿವಿಷನ್ ಗ್ರೌಂಡ್ ಫ್ಲೋರ್ ಹರಿಹರ್ ಹಾಲಲ್ಲಿ ಸೇಡಮ್ದು ನಡೆಯುತ್ತೆ. ಎಕ್ಸಾಮಿನೇಷನ್ ಸೆಂಟರಲ್ಲಿ ಗುಲ್ಬರ್ಗಾ ರೂರಲ್ದು, ಬೋಸ್ ಹಾಲ್ ಇನ್ ಬಾಟ್ನಿ ಡಿಪಾರ್ಟ್ಮೆಂಟಲ್ಲಿ ದಕ್ಷಿಣದು ನಡೆಯುತ್ತೆ. ಇಂಡೋರ್ ಸ್ಟೇಡಿಯಂ ಲೆಫ್ಟ್ ಸೈಡಲ್ಲಿ ಗುಲ್ಬರ್ಗಾ ಉತ್ತರ. ಆ್ಯಂಡ್ ಎಕ್ಸಾಮಿನೇಷನ್ ಸೆಂಟರ್ ಸೆಲ್ಯುಲರ್ ಹಾಲಲ್ಲಿ ನಮ್ಮದು ಪೋಸ್ಟಲ್ ಬ್ಯಾಲೆಟ್ದು ಪ್ರತ್ಯೇಕವಾಗಿ ಒಂದಿರುತ್ತೆ. ತಮಗೆ ಗೊತ್ತಿರೋ ಹಾಗೆ ಎಲ್ಲ ಅಸೆಂಬ್ಲಿ ಸೆಗ್ಮೆಂಟ್ಸಿಂದ ಬಂದಿರೋದು ಎಲ್ಲ ಶಿಫ್ಟ್ ಎಲ್ಲ ಒಂದೇ ಕಡೆ ಮಾಡಿಸಿ ಪೋಸ್ಟಲ್ ಬ್ಯಾಲೆಟ್ ಮತ್ತು ಎಲೆಕ್ಟ್ರಾನಿಕ್ಲಿ ಟ್ರಾನ್ಸ್ಮಿಟೆಡ್ ಪೋಸ್ಟಲ್ ಬ್ಯಾಲೆಟ್ ಸಿಸ್ಟಮ್ ಫಾರ್ ಸರ್ವಿಸ್ ವೋಟರ್ಸ್ ಏನಿರುತ್ತೆ, ಈ ಎರಡದು ಕೌಂಟಿಂಗ್ ಒಂದೇ ಕಡೆ ನಾವು ಮಾಡ್ತೀವಿ. ಅಲ್ಲದೆ ಮೀಡಿಯಾ ರೂಮು ಝುವಾಲಜಿ ಡಿಪಾರ್ಟ್ಮೆಂಟ್ ಕಾನ್ಫರೆನ್ಸ್ ಹಾಲಲ್ಲಿ ಇರುತ್ತೆ. ಎಕ್ಸಾಮಿನೇಷನ್ ಸೆಂಟರ್ ರಿಜಿಸ್ಟ್ರಾರ್ದು ಚೇಂಬರಲ್ಲಿ ನಮ್ಮ ಅಬ್ಸರ್ವರ್ದು ರೂಮ್ ಇರುತ್ತೆ. ನಾನು ಐದರ್ ಪೋಸ್ಟಲ್ ಬ್ಯಾಲೆಟಲ್ಲಿ ಅಥವಾ ಇಲ್ಲಿ ನಾನು ಸಿಗ್ತೀನಿ. ಎಲ್ಲ ರೌಂಡ್ ವೈಸ್ ಇನ್ಫಾರ್ಮೇಷನ್ ನಾವು ಏನು ಮಾಡ್ತೀವಿ, ವಿ ವಿಲ್ ಡಿಕ್ಲೇರ್ ಆನ್ ಎನ್ಕೋರ್ ಆಸ್ ವೆಲ್ ಆಸ್ ನಾವು ನಿಮ್ಮೆಲ್ಲರಿಗೆ ರೌಂಡ್ ವೈಸ್ ಮಾಹಿತಿ ಮೀಡಿಯಾ ರೂಮ್ಗೆ ಸಿಗೋ ರೀತಿ ಮಾಡ್ತೀವಿ. ಲೈಟ್ ಫೀಡ್ ಪ್ಲಸ್ CCTV ನಾವು ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ತೀವಿ. ಅದಲ್ಲದೆ ಒಂದು URL ಬಂದಿದೆ, ನಾವು ಶೇರ್ ಮಾಡ್ತೀವಿ. ಅಲ್ಲಿ ಸಹ ನೀವು ರೌಂಡ್ ವೈಸ್ ಅದು ಪ್ರಿಂಟ್ ಮಾಡಿ ಕೊಡಿ ಅದು ಸಹ ನಾವು ಒಂದು ಕಾಪಿ ಎಲ್ಲರಿಗೆ ಕೊಡ್ತೀವಿ. ಆ URLಗೆ ಹೋಗಿ ನೀವು ಲೈವ್ ಟ್ರ್ಯಾಕಿಂಗ್ ಸಹ ಮಾಡಬಹುದು. ಯಾರು ಅಲ್ಲಿ ಬರೋಕ್ಕೆ ಆಗೋದಿಲ್ಲ, ಅದು ಆಚೆ ಕಡೆಯೂ ನೀವು ಇದು ಮಾನಿಟರಿಂಗ್ ಮಾಡಬಹುದು. ಪ್ರತಿಯೊಂದು ಎಣಿಕೆ ಕೇಂದ್ರಗಳಲ್ಲಿ 14 ಟೇಬಲ್ ಇರುತ್ತೆ, ಒಂದು ARO ಟೇಬಲ್ ಇರುತ್ತೆ. ಎಲ್ಲ ಕಡೆ ಒಂದೊಂದು ಕೌಂಟಿಂಗ್ ಸೂಪರ್ವೈಸರ್, ಒಬ್ಬರು ಸಹಾಯಕರು, ಒಬ್ಬರು ಮೈಕ್ರೋ ಅಬ್ಸರ್ವರ್ ಇರ್ತಾರೆ. ಅಲ್ಲದೆ ಪ್ರತಿ ಕ್ಯಾಂಡಿಡೇಟ್ಗೆ ಪ್ರತಿ ಟೇಬಲ್ಗೆ ಒಂದು ಪೋಲಿಂಗ್ ಏಜೆಂಟ್ ಕೌಂಟಿಂಗ್ ಏಜೆಂಟ್ ತಕ್ಕಂತಹ ನಾವು ಅವಕಾಶ ಮಾಡಿಕೊಟ್ಟಿದ್ದೀವಿ. ಅವ್ರದ್ದು ಈಗಾಗಲೇ ನೇಮಕಾತಿ ಆಗಿದೆ, ಅವರೆಲ್ಲ ಬರ್ತಾರೆ. ಅದು ಪ್ರಿಸ್ಕ್ರೈಬ್ ಫಾರ್ಮಲ್ಲಿನೇ ಕೊಡ್ತಾರೆ ಅವರು. ಆ ಫಾರ್ಮ್ಯಾಟ್ ಪ್ರಕಾರ ನಾವು ಅನುಮತಿ ಕೊಟ್ಟು ಅವ್ರಿಗೆ ಈಗಾಗಲೇ ಇಶ್ಯೂ ಆಗಿದೆ. ಅಲ್ಲದೆ ಪೋಸ್ಟಲ್ ಬ್ಯಾಲೆಟ್ ಕಡೆ ಸಹ ಅವ್ರಿಗೆ ಅಡಿಷ್ನಲ್ 1% ನಾವು ಅಲೌ ಮಾಡ್ತೀವಿ. RO ಟೇಬಲ್ಗೆ 1% ಅಲೌ ಮಾಡ್ತೀವಿ. ಕ್ಯಾಂಡಿಡೇಟ್ ಹಾಗೂ ಕ್ಯಾಂಡಿಡೇಟ್ದು ಇಲೆಕ್ಷನ್ ಏಜೆಂಟ್ಗೆ ಎಲ್ಲ ಕೌಂಟಿಂಗ್ ಹಾಲ್ ಒಳಗಡೆ ಅವಕಾಶ ಇರುತ್ತೆ. ಅವ್ರು ಹೋಗಿ ಕ್ರಾಸ್ ಚೆಕ್ ಮಾಡಬಹುದು. ಆ್ಯಸ್ ಅ ಮೆಜರ್ ಆಫ್ ಟ್ರಾನ್ಸ್ಪರೆನ್ಸಿ ಅವ್ರಿಗೆ ಅಲ್ಲಿ ಕೂತ್ಕೊಳ್ಳೋಕ್ಕೆ ನಾವು ಅವಕಾಶ ಮಾಡಿಕೊಡ್ತೀವಿ. ಏನಿದೆ ಓಪನ್ ಇರುತ್ತೆ, ನಿಮ್ಮೆಲ್ಲರಿಗೆ ಮಾಹಿತಿ ಸತತವಾಗಿ ಕೊಡ್ತಾನೆ ಬರ್ತಾ ಇದ್ದೀವಿ. ಏನೇನು ಅಲೌಡ್ ಇರೋದಿಲ್ಲ ಅಂತ ನಾನು ಹೇಳ್ಬಿಡ್ತೀನಿ. ಎಸ್ಪೆಷಲಿ ಯಾರು ಕೌಂಟಿಂಗ್ ಏಜೆಂಟ್ಸ್ ಆಗಲಿ, ಅಲ್ಲಿ ನಮ್ಮ ಕೌಂಟಿಂಗ್ ಸ್ಟಾಫ್ ಆಗಲಿ, ಯಾವುದೇ ರೀತಿ ಮೊಬೈಲ್ದು ಬಳಕೆ ಅಲೌಡ್ ಇರೋದಿಲ್ಲ ಒಳಗಡೆ. ಯಾವುದು ಎಲೆಕ್ಟ್ರಾನಿಕ್ ಗ್ಯಾಜೆಟ್ ಅಲೌಡ್ ಇರೋದಿಲ್ಲ. ಅದಲ್ಲದೆ ಯಾವುದೂ ರೀತಿ ತಂಬಾಕು, ಗುಟ್ಕಾ, ಬೀಡಿ, ಸಿಗರೆಟ್, ಬೆಂಕಿ ಬರೋ ರೀತಿ ಸಾಧ್ಯತೆ ಇರೋದು ಪೊಟ್ಟಣಗಳು ಇರಲಿ, ಲೈಟರ್ ಇರಲಿ, ಮದ್ಯಪಾನ ನಿಷೇಧ ಆಗಿರುತ್ತೆ. ಆಲ್ಮೋಸ್ಟ್ ನಾವು ಡ್ರೈ ಡೇ ಡಿಕ್ಲೇರ್ ಮಾಡಿರ್ತೀವಿ. ಅಲ್ಲಿ ಗುಲ್ಬರ್ಗಾ ಯೂನಿವರ್ಸಿಟಿ ಹಾಲಿಡೇ ಸಹ ಡಿಕ್ಲೇರ್ ಮಾಡಿದ್ದೀವಿ. ಅದಲ್ಲದೆ ಅಲ್ಲಿ 144 ಜಾರಿಯಲ್ಲಿರುತ್ತೆ. ಕೇಂದ್ರ ಒಳಗಡೆ ಅನುಮತಿ ಆಗಿರೋದು ಪೆನ್, ಪೇಪರ್, ಸಿಂಪಲ್ ಕ್ಯಾಲ್ಕುಲೇಟರ್ ಮಾತ್ರ. ಪೋಲಿಂಗ್ ಯಾರು ಕೌಂಟಿಂಗ್ ಏಜೆಂಟ್ಸ್ ಬರ್ತಾ ಇದ್ದಾರೆ ಅವ್ರನ್ನು ಪೆನ್, ಪೇಪರ್ ಮತ್ತು ಸಿಂಪಲ್ ಕ್ಯಾಲ್ಕುಲೇಟರ್ ಮಾತ್ರ, ಎಲೆಕ್ಟ್ರಾನಿಕ್ ಕ್ಯಾಲ್ಕುಲೇಟರ್ ಅಲ್ಲ, ಸಿಂಪಲ್ ಕ್ಯಾಲ್ಕುಲೇಟರ್ ಮಾತ್ರ ತಗೊಂಡು ಬರಬೇಕಾಗಿರೋದು. ಇದು ಬಿಟ್ಟು ನಾವು ಸಾಯಂಕಾಲವರೆಗೆ ಅದೆಲ್ಲ ಆದ ನಂತರ ಎಲ್ಲ ಸೀಲಿಂಗ್ ಪ್ರಕ್ರಿಯೆ ಮಾಡ್ತೀವಿ. EVM ಮೆಷಿನ್ಸ್ ಎಲ್ಲ ಏನಾಗಿದೆ, ಫಸ್ಟ್ ಎಲ್ಲ ಟೇಬಲ್ಸಲ್ಲಿ ನಮ್ಮದು ರೌಂಡ್ಸ್ ಎಷ್ಟಾಗುತ್ತೆ, ಒಂದು ಕಡೆ 15 ರೌಂಡ್ಸ್ ಇರುತ್ತೆ, ಒಂದು ಕಡೆ 19 ರೌಂಡ್ಸ್ ಇರುತ್ತೆ, ಒಂದು ಕಡೆ 20 ರೌಂಡ್ಸ್ ಇರುತ್ತೆ. ಎಲ್ಲ ಕೌಂಟಿಂಗ್ ಆದಮೇಲೆ ನಾವು ಡಿಕ್ಲೇರ್ ಮಾಡ್ತೀವಿ. ಅದಕ್ಕೆ ನಾವು ಪೋಸ್ಟಲ್ ಬ್ಯಾಲೆಟ್ದು ಮಾಹಿತಿ ಸೇರಿಸ್ತೀವಿ, ETPBSದು ಮಾಹಿತಿ ಸೇರ್ತೀವಿ, ಡಿಕ್ಲರೇಷನ್ ಇನ್ ಫಾರ್ಮ್ 22 ಆಫ್ ದ ರಿಸಲ್ಟ್ ಮಾಡ್ತೀವಿ. ಅದಾದ ನಂತರ ಸಹ ನಾವು ಅಲ್ಲಿ ಎಲ್ಲ ಇರೋದು ಮೆಷಿನ್ಸ್ ವಿ ವಿಲ್ ಶಿಫ್ಟ್ ಟು ದ EVM ಸ್ಟ್ರಾಂಗ್ ರೂಮ್. ನಮ್ಮ DC ಆಫೀಸಲ್ಲಿ ಏನಿರುತ್ತೆ ಸಂಪೂರ್ಣವಾಗಿ ಮೆಷಿನ್ಸ್ ಎಲ್ಲ ಸೀಲಿಂಗ್ ಮಾಡಿಸಿ ಏನು ಸ್ಟ್ಯಾಚ್ಯುಟರಿ ಗೈಡ್ಲೈನ್ಸ್ ಇದೆ ಅದು ಪ್ರಕಾರನೇ ಎಲ್ಲ ನಾವು ಇಲ್ಲೇ ಬಂದು ಶಿಫ್ಟ್ ಮಾಡ್ತೀವಿ. GPS ಫಿಟ್ಟೆಡ್ ಮೆಷಿನ್ಸ್ ಯಾವ ಗಾಡಿಯಲ್ಲಿ ಹೋಗ್ತಾ ಇರುತ್ತೆ ಆ ಗಾಡಿಯಲ್ಲಿ GPS ಫಿಟ್ಟೆಡ್ ಇರುತ್ತೆ. ನಾವು ಟ್ರ್ಯಾಕಿಂಗ್ ಮಾಡ್ತೀವಿ. ನಮ್ಮದು EVS ಸಿಸ್ಟಮ್ ಅಂತ ಇರುತ್ತೆ, EVM ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ, EMS ಅಂತ ಒಂದು ಸಿಸ್ಟಮ್ ಇರುತ್ತೆ. ಅದರಲ್ಲಿ ನಾವು ಕ್ರಾಸ್ ಚೆಕ್ ಮಾಡ್ತಾನೆ ಇರ್ತೀವಿ. ಅದೆಲ್ಲ ನಮ್ಮ ಸಮೂಹದಲ್ಲಿ ಸೀಲ್ ಆಗುತ್ತೆ.
ನಾವು ಥ್ರೂ ದ ಪೀರಿಯಡ್ ಆಫ್ ಎಲೆಕ್ಷನ್ ಪೆಟಿಷನ್ ವಿ ವಿಲ್ ಹೋಲ್ಡ್ ಆಲ್ ದ ಮೆಷಿನ್ಸ್ ಇನ್ ಆರ್ ವೇರ್ ಹೌಸ್. ಸೊ DO ವೈಸ್ ಅದು ನಾವು ಮೇಂಟೈನ್ ಮಾಡ್ತೀವಿ. ಮೀಡಿಯಾ ರೂಮಲ್ಲಿ ಏನೇನು ಮಾಹಿತಿ ಬೇಕೋ ಸತತವಾಗಿ ನಾವು ಪ್ರೊವೈಡ್ ಮಾಡ್ತಾ ಇರ್ತೀವಿ. ನಿಮ್ಮ ಪಾಸಸ್ ಈಗಾಗಲೇ ಎಲ್ಲ ಸಿಗ್ನೇಚರ್ ಎಲ್ಲ ಆಗಿ ಹೋಗಿದೆ. ಡಿಸ್ಟ್ರಿಬ್ಯೂಷನ್ ನಮ್ಮ DD ಇನ್ಫಾರ್ಮೇಷನ್ ಅವ್ರು ಕೊಡ್ತಾರೆ. ವೆಹಿಕಲ್ ಅರೇಂಜ್ಮೆಂಟ್ ಇರುತ್ತೆ. ತಾವು ಎಲ್ಲರೂ 1-2-3 ರೌಂಡ್ಸಲ್ಲಿ ಬಂದುಬಿಡಿ ಬೈ 8 o'clock. ಪೋಸ್ಟ್ ದಟ್ ನೀವು ಏನು ವೆಹಿಕಲ್ಸ್ ಬಗ್ಗೆ ನೀವು ಪಾಯಿಂಟ್ಸ್ ರೇಸ್ ಮಾಡಿದ್ದೀರೋ ಅದು ನಾವು ರಿಲ್ಯಾಕ್ಸೇಷನ್ ಕೊಡಿಸೋ ರೀತಿ ನಾವು ಇವ್ರ ಜೊತೆ ಮಾತಾಡ್ತೀವಿ. ಸಹಕಾರ ಈಗಾಗಲೇ ಇತ್ತು ನನಗೆ. ಇದೇ ರೀತಿ ಕೌಂಟಿಂಗ್ ದಿನಾನೂ ಇರುತ್ತೆ. ಮಾಹಿತಿ ನಾವು ಸತತವಾಗಿ ನಿಮಗೆ ಪ್ರೊವೈಡ್ ಮಾಡೋ ರೀತಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಹಾಗಾಗಿ ಅಲ್ಲಿ ಒಂಚೂರು ಡಿಲೇ ಆಗಿಬಿಟ್ಟಿದೆ ಅಂತ ಗೊಂದಲಗಳು ಆಗೋದು ಬೇಡ. ವಿಲ್ ಪ್ರೊವೈಡ್ ಆಲ್ ದ ಇನ್ಫಾರ್ಮೇಷನ್. ನನಗೆ ಬರೋ 5 ನಿಮಿಷ ಒಳಗಡೆ ನಿಮಗೆ ಬರೋ ರೀತಿ ನಾವು ಅವಕಾಶ ಮಾಡಿಕೊಡ್ತೀವಿ. ರೌಂಡ್ ಏನು ಕಾನ್ಸ್ಟಿಟ್ಯೂನ್ಸಿ ರೌಂಡ್ ಕೊಡ್ತೀರಾ? ಏನೋ ಎಲ್ಲ ಕೂಡ್ಕೊಂಡು ಎಲ್ಲ ಮುಗಿದ್ಮೇಲೆ ಎಲ್ಲ ಪಾರ್ಲಿಮೆಂಟ್ ಅಂದರೆ ಫುಲ್ PCದು 1 ರೌಂಡ್ ಅಂತ ಕೌಂಟ್ ಮಾಡಿಸಿ ಹೋಗ್ತಾ ಇರ್ತೀವಿ. ಕರೆಕ್ಟ್. ಅದ್ರ ಜೊತೆಗೆ ನಿಮಗೆ ಹೆಚ್ಚುವರಿಯಾಗಿ ಅಸೆಂಬ್ಲಿ ಸೆಗ್ಮೆಂಟ್ ವೈಸ್ ಮಾಹಿತಿ ಬೇಕಂದರೆ ಅದನ್ನು ನಾವು ಪ್ರೊವೈಡ್ ಮಾಡ್ತೀವಿ. ಏನು ಪ್ರೊವೈಡ್ ಮಾಡ್ತೀವಿ. ವಿ ವಿಲ್ ಪ್ರೊವೈಡ್, ನೋ ಇಶ್ಯೂಸ್. ಫಸ್ಟ್ ನಾವು PCದು ಕೊಡ್ತೀವಿ. ಅದಾದ ನಂತರ ಇಮಿಡಿಯೇಟ್ಲಿ ನಾವು ಅದೇ ಮಾಹಿತಿ ನಾವು ಕನ್ಸಾಲಿಡೇಟ್ ಮಾಡೋದು ಏನು 9 ಟೇಬಲ್ದು ಕನ್ಸಾಲಿಡೇಟ್ ಮಾಡಿನೇ ನಿಮಗೆ ಕೊಡೋದು. ಕನ್ಸಾಲಿಡೇಟೆಡ್ ಮಾಹಿತಿ ಇರುತ್ತೆ. ಬಟ್ ನಾವು ಅಬ್ಸರ್ವರ್ ಕಡೆಯಿಂದ ಪರ್ಮಿಷನ್ ತಗೊಳ್ಳೋದು ಟೇಬಲ್ ವೈಸ್ PCದು ಪರ್ಮಿಷನ್. ಅದು ಅವ್ರ ಕಡೆ ಅನುಮತಿ ಆದಮೇಲೆ ವಿ ವಿಲ್ ಗಿವ್. ವಿ ವಿಲ್ ಪ್ರೊವೈಡ್. ಡೋಂಟ್ ವರಿ, ಟೆನ್ಷನ್ ಇಲ್ಲ. ವಿ ವಿಲ್ ಪ್ರೊವೈಡ್. ವಿ ವಿಲ್ ಹ್ಯಾವ್ ಅ ಮೆಕ್ಯಾನಿಸಮ್ ಇನ್ ಪ್ಲೇಸ್. ಕೌಂಟಿಂಗ್ ಟೀಮ್ಸ್ ಆಗಲಿ 2 ಸತಿ ಆಲ್ರೆಡಿ ಟ್ರೈನಿಂಗ್ ಆಗಿದೆ. ಈ ವರ್ಷ ಟ್ರೈನಿಂಗ್ ಬಗ್ಗೆ, ತರಬೇತಿ ಬಗ್ಗೆ ಮತ್ತು ಅವರು ಆದಷ್ಟು ಬೇಗ ಮಾಡಿಸೋ ರೀತಿ, ತಪ್ಪುಗಳು ನಾವು ಮಾಡಬಾರ್ದು ರೀತಿ ನಾನು ಸಾಕಷ್ಟು ಸತಿ ಟ್ರೈನಿಂಗ್ ಈಗಾಗಲೇ ಕೊಟ್ಟಿದ್ದೀವಿ. ನನಗೆ ಸಮಯ ಅವಕಾಶನೂ ಇತ್ತು ಈ ಸಲ. ಜನರಲಿ ಏನಾಗುತ್ತೆ, ಇವತ್ತು ವೋಟಿಂಗ್ ಅಂದರೆ 3 ದಿವಸ ಒಳಗಡೆ ಕೌಂಟಿಂಗ್ ಆಗುತ್ತೆ. ಈ ವರ್ಷ ನನಗೆ ಸಮಯ ಅವಕಾಶ ಸಹ ಇತ್ತು. ಸೊ ಸಾಕಷ್ಟು ನಾವು ಕೆಪಾಸಿಟಿ ಬಿಲ್ಡಿಂಗಲ್ಲಿ ನಾವು ಸ್ವಲ್ಪ ಟೈಮ್ ಇನ್ವೆಸ್ಟ್ ಮಾಡಿದ್ದೀವಿ. ಅವ್ರ ಜೊತೆ ಹೇಗೆ ಮಾಡಬೇಕು, ಆದಷ್ಟು ಬೇಗ ಟ್ಯಾಬ್ಯುಲೇಷನ್ ಹೇಗೆ ಮಾಡಬೇಕು, ಎಲ್ಲ ಫಾರ್ಮ್ಯಾಟ್ಸ್ ಪ್ರಿಂಟ್ ಮಾಡಿಬಿಟ್ಟಿದ್ದೀವಿ ಈ ಸಲ. ಸೊ ಮಾಹಿತಿನೂ ನಿಮಗೆ ಬೇಗ ಸಿಗೋ ರೀತಿ ನಾವು ನಿಜವಾಗ್ಲೂ ಪ್ರಯತ್ನ ಮಾಡಿದ್ದೀವಿ. ನೋಡೋಣ, ಇಫ್ ದೇರ್ ಆರ್ ಎನಿ ಇಶ್ಯೂಸ್ ಆಲ್ಸೋ ಕೋರ್ಸ್ ಕರೆಕ್ಷನ್ ಮಾಡಿಸ್ತಾ ಹೋಗೋಣ. ತೊಂದರೆ ಇಲ್ಲ. ನೀವು ಫೀಡ್ಬ್ಯಾಕ್ ಕೊಡ್ತಾ ಇರಿ, ಅದು ವಿ ವಿಲ್ ಸೆಟ್ ಇಟ್ ರೈಟ್. ನಾಟ್ ಎನಿ. ನಾವು ಸ್ಟ್ರಾಂಗ್ ರೂಮ್ ಓಪನ್ ಮಾಡ್ತೀವಿ. ಆವಾಗ ನಿಮಗೆ ಅವಕಾಶ ಮಾಡಿಕೊಡ್ತೀವಿ. ಬಿಫೋರ್ ದ ಕೌಂಟಿಂಗ್ ಸ್ಟಾರ್ಟ್ಸ್ ನಾವು ಯಾವುದಾದ್ರೂ ಒಂದು ಹಾಲಲ್ಲಿ ಸ್ವಲ್ಪ ನೀವು ಪ್ರಿಪ್ರೇಷನ್ದು ವಿಡಿಯೋಗ್ರಫಿ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಇದು ಆನ್ ಕ್ಯಾಮ್ರಾ ಡಿಲೀಟ್ ಮಾಡಿಬಿಟ್ಟು ಇದು ಅದಕ್ಕೋಸ್ಕರ ಇದು ಪ್ರಶ್ನೆಗಳು ಆಗಿದೆ ಅಂದರೆ ಇವರೆಲ್ಲ ಕ್ಲೋಸ್ ಮಾಡಿ ನಾವು ಇನ್ಫಾರ್ಮಲ್ ಇಂಟ್ರಾಕ್ಷನ್ ಮಾಡೋಣ. ಇದು ಕ್ಲೋಸ್ ಮಾಡಿಬಿಟ್ಟು ಇದೆಲ್ಲ ಆರಾಮಾಗಿ ನಾವು ಮಾತಾಡಬೇಕು.